ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಮಂಡೇ ಮಾರ್ನಿಂಗ್. ಬೆಳಿಗ್ಗೆ ತಿಂಡಿಗೆ ಬಿಸಿಬೇಳೆಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆ ನೆನೆಸಿಟ್ಟಿದ್ದಂತಹ ಗೋಂದು ಕಾಮ್ ಕಸ್ತೂರಿ ಬೀಜ ಬಾದಾಮಿನೆಲ್ಲ ಮಕ್ಕಳಿಗೆ ಕೊಟ್ಟು ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರುವಂತಹ ಈ ಒಂದು ಸ್ಕಿನ್ ಗ್ಲೋ ಕ್ಯೂಬನ್ನು ಹಿಂದಿನ ದಿನವೇ ಮಾಡಿಟ್ಕೊಂಡಿದ್ದೆ. ಅದನ್ನೇ ಉಗುರು ಬೆಚ್ಚಗಿರುವಂತಹ ನೀರಿಗೆ 2 ಕ್ಯೂಬ್ಸ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಬಿಸಿ ಇರೋ ನೀರಿಗೆ ತುಂಬ ಕೋಲ್ಡ್ ಇರುವಂತಹ ಯಾವುದೇ ಪದಾರ್ಥಗಳನ್ನ ಸೇರಿಸಬಾರ್ದು. ಹಾಗಾಗಿ ವಾರ್ಮ್ ವಾಟರ್ ಅಂದರೆ ಬೆಚ್ಚಗಿರುವಂತಹ ನೀರಿಗೆ ಸೇರಿಸಿ ಕುಡಿಬೇಕಾಗತ್ತೆ. ಇನ್ನು ಬಿಸಿಬೇಳೆಬಾತ್ ಮಾಡೋದಕ್ಕಾಗಿ ಕುಕ್ಕರ್ಗೆ ತರಕಾರಿ, ಅಕ್ಕಿ, ಬೇಳೆನೆಲ್ಲ ಹಾಕಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಾಸಿವೆ, ಕಡಲೆಕಾಯಿ ಬೀಜ, ಕರಿಬೇವು, ಒಣಮೆಣಸಿನಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ, ಹಸಿ ಬಟಾಣಿನ ಸೇರಿಸ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಬಿಸಿಬೇಳೆಬಾತ್ ಪೌಡರ್ನ ಸೇರಿಸಿ ಒಗ್ಗರಣೆ ಮಾಡಿ ಈ ರೀತಿ ರೈಸ್ಗೆ ಸೇರಿಸ್ಕೊಂಡು ಕೊನೆಯದಾಗಿ ತೆಂಗಿನಕಾಯಿ ತುರಿ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿ ಅವರು ಸ್ಕೂಲ್ಗೆ ಹೋದ್ಮೇಲೆ ನಾನು ಸಹ ತಿಂಡಿನ ಮುಗಿಸ್ಕೊಂಡು ಈಗ ಮೆಂತ್ಯ ಮುದ್ದೆ ಪೌಡರ್ನ ಪ್ರಿಪೇರ್ ಮಾಡೋದಿತ್ತು. ಹಾಗಾಗಿ ಮೆಂತ್ಯ ಮುದ್ದೆ ಪೌಡರ್ನ ರೆಡಿ ಮಾಡಿ ಮಿಲ್ಗೆ ಹೋಗಿ ಪೌಡರ್ ಸಹ ಮಾಡ್ಕೊಂಬಂದೆ. ಈ ಪೌಡರ್ ನಿಮಗೇನಾದರೂ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಸಹ ಮಾಡ್ಕೊಬೋದು. ತುಂಬ ದಿನದಿಂದ ಮಕ್ಕಳು ಪಿಜ್ಜಾ ಕೇಳ್ತಾಯಿದ್ರು. ಐಟಮ್ಸ್ ತಂದಿದ್ರು ಕೂಡ ಮಾಡೋದಕ್ಕೆ ಸಮಯನೇ ಸಿಕ್ಕಿರಲಿಲ್ಲ. ಹಾಗಾಗಿ ಮೊದಲು ಪಿಜ್ಜಾ ಬೇಸ್ನ ರೆಡಿ ಮಾಡಿಕೊಂಡು ಹೊಸ ಸೀರೆಗಳಿತ್ತು ಅದನ್ನು ಸಹ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟು ಬಂದೆ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಬಿಸಿಯಾಗಿ ಪಿಜ್ಜಾ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತಿಲ್ಲಿ ಪನ್ನೀರ್ ಮತ್ತು ಕಾರ್ನ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಇದರದ್ದು ಕಂಪ್ಲೀಟ್ ವಿಡಿಯೋ ಬೇಕಿದ್ರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಟೈಮ್ ಇದ್ದರೆ ಚೆಕ್ ಮಾಡಿ.